ಇಸ್ರೇಲ್ ಜೊತೆಗೂಡಿ ಒನ್ಸ್ ಅಗೇನ್ ಇರಾನ್ ಮೇಲೆ ದಾಳಿ ಮುಂದುವರಿಸ್ತಾ ಇದೆ. ನಿರಂತರ ದಾಳಿ ಮಾಡ್ತಾ ಇರುವಂತಹ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ದಾರಂತೆ. ಯುದ್ಧ ಬೇಡ, ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರಂತೆ. ನಾನು ಹೇಳಿದ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇದು ತುಂಬಾ ದೊಡ್ಡ ಅವಮಾನ, ಜೀವಗಳು ಹೋಗ್ತಾ ಇದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ನಾನು ಮತ್ತೆ ಹೇಳಿದ್ದಾನೆ ಹೇಳ್ತಾ ಇದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಈಗ ಟ್ವೀಟ್ ಮಾಡಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ಒಂದ್ ಕಡೆ ಅಮೆರಿಕ ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡದಂತೆ, ಇವರೇ ಮತ್ತೆ ಶಾಂತಿ ಒಪ್ಪಂದಕ್ಕೆ ಕರೆಯೋದಂತೆ. ಶಾಂತಿ ಒಪ್ಪಂದಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾವು ಹೇಳ್ದಂಗೆ ನೀವು ಶಾಂತಿ ಒಪ್ಪಂದ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅಣುಬಾಂಬ್ ಸದ್ಯಕ್ಕೆ ಇರಾನ್ ಬಳಿ ಇಲ್ಲ. ಅಣುಬಾಂಬ್ ತಯಾರು ಮಾಡ್ತೀವಿ ಅಂತ ಹೋಗಿದ್ದಕ್ಕೇನೆ ಇಸ್ರೇಲ್ ಪದೇ ಪದೇ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇನ್ನೇನು ಅಣುಬಾಂಬ್ ಎಲ್ಲ ರೆಡಿ ಆಯ್ತಪ್ಪ, ಪ್ರಯೋಗ ಮಾಡ್ತೀವಿ, ನಾವು ಸಿದ್ಧವಾದ್ವಿ ಅಂದಾಗ ಅದನ್ನೆಲ್ಲ ವಿಫಲಗೊಳಿಸ್ತಾ ಬಂದಿದ್ದು ಇದೇ ಒನ್ಸಗೆ ಇಸ್ರೇಲ್. ಯಾಕಂದ್ರೆ ಇಸ್ರೇಲ್ಗೆ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳು ಯಾವ ರಾಷ್ಟ್ರಗಳಲ್ಲೂ ಕೂಡ ಅಣುಬಾಂಬ್ ಇರಬಾರ್ದು ಅನ್ನುವಂತಹ ಉದ್ದೇಶ. ಹಾಗೆ ತಯಾರು ಮಾಡೋದಕ್ಕೂ ಕೂಡ ನಾವು ಬಿಡಲ್ಲ. ಯಾರಾದ್ರೂ ತಯಾರು ಮಾಡ್ತಾರೆ ಅಂದ್ರೆ ಆ ಯತ್ನವನ್ನ ನಾವು ವಿಫಲ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಇಸ್ರೇಲ್ ಪದೇ ಪದೇ ಹೇಳ್ತಾ ಬಂದಿದೆ. ಈ ಹಿಂದೆ ಅಣುಬಾಂಬ್ ತಯಾರಿಕೆ ಆಯ್ತು, ಇನ್ನೇನು ಪ್ರಯೋಗ ಮಾಡೋದಷ್ಟೇ ಅಥವಾ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿದೆ ಅಂದಾಗೆಲ್ಲ ಇರಾನ್ ಅದನ್ನ ವಿಫಲಗೊಳಿಸಿದ್ದು ಒನ್ಸ್ ಅಗೇನ್ ಇದೆ ಇಸ್ರೇಲ್. ಹಾಗಾಗಿ ಈಗ ಇಸ್ರೇಲ್ ಬಳಿ ಅಣುಬಾಂಬ್ಗಳಿದೆ, ಇರಾನ್ ಬಳಿ ಅಣುಬಾಂಬ್ಗಳಿಲ್ಲ. ಅಣುಬಾಂಬ್ ಸಪೋಸ್ ಇಸ್ರೇಲ್ ಬಳಕೆ ಮಾಡಿದ್ರೆ ಇರಾನ್ ರಾಷ್ಟ್ರವೇ ಇರಲ್ಲ ಅನ್ನುವಂತಹ ಬೆದರಿಕೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ, ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತಾರೆ. ಬಟ್ ಇಲ್ಲಿ ಅಮೆರಿಕ ಪಾತ್ರವೂ ಕೂಡ ಇದೆ. ಡೊನಾಲ್ಡ್ ಟ್ರಂಪ್ ಅವರು ತೆರೆಮರೆಯಲ್ಲಿ ಮಾಡುವಂತಹ ವಿಚಾರಗಳು ಬೇರೆ. ಈ ಇಸ್ರೇಲ್ ಜೊತೆಗೂಡಿ ಅಲ್ಲಿ ದಾಳಿ ಮಾಡೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಾವು ತೆರೆ ಹಿಂದೆ ಈ ರೀತಿ, ತೆರೆ ಮುಂದೆ ನಾವು ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತಿದ್ದೀವಿ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಅಮೆರಿಕಾದ ಈ ಟ್ವೀಟ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಈ ಟ್ವೀಟ್ಗೆ ಎರಡೂ ರಾಷ್ಟ್ರಗಳು ಸಂಧಾನ ಆಗುತ್ತಾ, ಶಾಂತಿ ಒಪ್ಪಂದಕ್ಕೆ ಮುಂದೆ ಬರುತ್ತಾ, ಅದು ಕೂಡ ಸದ್ಯ ಇರುವಂತಹ ಕುತೂಹಲ. ಬಟ್ ಎರಡೂ ರಾಷ್ಟ್ರಗಳು ಕೂಡ ಸದ್ಯ ಶಾಂತಿ ಒಪ್ಪಂದಕ್ಕೆ ಮುಂದೆ ಬರಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟ. ಯಾವುದೇ ರಾಷ್ಟ್ರಗಳು ಕೂಡ ಈ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತ ಹೇಳಿದಾಗ ಅಲ್ಲಿನ ಪರಿಸ್ಥಿತಿಯೇ ಬೇರೆ. ನಮ್ಮ ರಾಷ್ಟ್ರಗಳ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆಯಾ? ಅದನ್ನ ಸರಿ ಮಾಡೋದಕ್ಕೆ ನೀವು ಸಿದ್ಧನಾ? ಈ ರೀತಿಯ ವಿಚಾರಗಳನ್ನ ಎರಡೂ ರಾಷ್ಟ್ರಗಳು ಮುಂದೆ ತಂದ್ಬಿಡುತ್ತೆ ಅಂತ. ಹಾಗಾಗಿ ಯಾವುದೇ ರಾಷ್ಟ್ರಗಳು ಕೂಡ ಈ ರಾಷ್ಟ್ರಗಳ ಜೊತೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮಾತುಕತೆಗಾಗ್ಲಿ ಶಾಂತಿ ಒಪ್ಪಂದಕ್ಕಾಗ್ಲಿ ಯಾರು ಕೂಡ ಸಹಾಯಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂತ ವಿಚಾರ. ಬಟ್ ವಿಶ್ವದ ದೊಡ್ಡನ್ನ ಅಮೆರಿಕ ನಾನಿದ್ದೀನಿ ಅಂತ ಪ್ರತಿ ಹಂತದಲ್ಲೂ ಕೂಡ ಹೇಳ್ತಾ ಈಗ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಅನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ.